ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ರೌಂಡ್ ಅಪ್ ನಲ್ಲಿ. ಯುವಕರ ಗುಂಪೊಂದು ಕುಡಿದ ಮತ್ತಲ್ಲಿ 4 ಕೂಲಿ ಕಾರ್ಮಿಕರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಸಂಪಿಗೆಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ರಾಜೇಶ್ ಅಂಡ್ ಗ್ಯಾಂಗ್ ಹೊರ ರಾಜ್ಯದ 4 ಕೂಲಿ ಕಾರ್ಮಿಕರು ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಗುರಾಯಿಸ್ತೀರಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಸಿಮೆಂಟ್ ಕಾಂಕ್ರೀಟ್ ಇಟ್ಟಿಗೆಯನ್ನ ತಲೆ ಮೇಲೆ ಹಾಕೋಕೆ ಯತ್ನಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ವಾರ್ನ್ ಮಾಡಿದ್ದಾರೆ. ಪ್ರಶಾಂತ್ ನಲ್ಲೋಡೆ ಎಂಬುವರು ವಿಡಿಯೋವನ್ನ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಾರು ಫುಟ್ಪಾತ್ ಮೇಲೆ ಹರಿದ ಪರಿಣಾಮ ಚಾಲಕ ಮತ್ತು ಓರ್ವ ಮಹಿಳಾ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಮೇಕ್ರಿ ಸರ್ಕಲ್ನಲ್ಲಿ ಈ ಘಟನೆಯಾಗಿದೆ. ಕ್ಯಾಬ್ ಚಾಲಕ KA03AM 0071 ಸುಜುಕಿ ಕಾರ್ನಲ್ಲಿ ಪ್ಯಾಸೆಂಜರ್ನ ಕರೆದುಕೊಂಡು ಹೋಗ್ತಿದ್ದ. ಈ ವೇಳೆ ಕಾರು ಕಂಟ್ರೋಲ್ ತಪ್ಪಿ ಫುಟ್ಪಾತ್ ಮೇಲೆ ಹೋಗಿದೆ. ಮಿಜೋರಾಂ ಮೂಲದ ಯುವತಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ಘಟನೆ ಸಂಬಂಧ ಡ್ರೈವರ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ಮೆಟ್ರೋದಲ್ಲಿ 8 ಲಕ್ಷಕ್ಕೂ ಅಧಿಕ ಜನ ಸಂಚಾರ ಮಾಡಿದ್ದು BMRCL ಬೊಕ್ಕಸಕ್ಕೆ ಭರ್ಜರಿ ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ ಮೆಟ್ರೋದಲ್ಲಿ 8,59,000 ಜನ ಸಂಚಾರ ಮಾಡಿದ್ದಾರೆ. ಈ ಹಿನ್ನೆಲೆ BMRCLಗೆ ಬರೋಬ್ಬರಿ 2,07,54,000 ಆದಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.